ಚೆನ್ನಾಗಿದ್ದೀರಾ? ನಿಜವಾಗ್ಲೂ ಯು ಹ್ಯಾಪಿ? ಎಲ್ಲ ಟೆನ್ಷನ್ನ ಮರೆತು ಇವತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋದಕ್ಕೆ ಬಂದಿದ್ದೀರಾ. ನಾವು ಮಜಾ ಕೊಡೋದಿರಲಿ, ಈ ಮಕ್ಕಳು ಪುಟ್ಪುಟಾಣಿ ಮಕ್ಕಳು ಪರ್ಫಾರ್ಮ್ ಮಾಡೋದನ್ನ ನೋಡೋದಕ್ಕೆ ಅಂತಲೇ ಆ್ಯಕ್ಚುಲಿ ನಾನು ಬಂದಿರೋದು. ನಮಗಿಂತ ಹೆಚ್ಚಾಗಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಇವತ್ತಿನ ವೇದಿಕೆ ಅವ್ರಿಗೋಸ್ಕರ ಅಂತಲೇ ಮುಡುಪಾಗಿರಬೇಕು. ನೀವೆಲ್ರಿಗೂ ಕೂಡ ಮತ್ತು ಮರ್ತೂರಿಗೆ ನಮ್ಮನ್ನು ಸ್ವಾಗತ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಮೊದಲಿಗೆ. ಹಾಗೆ ಜಗಪ್ಪ ಅವರೇ, ಬಂದೆ ಹುಡುಗಿರೆಲ್ಲ ವೆಯ್ಟ್ ಮಾಡ್ತಾ ಇದಾರಂತೆ. ಹೌದಾ? ಸುಮ್ಮನೆ ಹೇಳಿದ್ದು. ಹಲೋ, ಯಾರದು? ಎಕ್ಸ್ಕ್ಯೂಸ್ ಮೀ, ಹೂ ಇಸ್ ದಟ್ ಅಮ್ಮ? ಹಲೋ, ಎಲ್ರು ಹೇಗಿದ್ದೀರಾ? ಏನಪ್ಪ ನಮ್ಮೂರ್ ಕಡೆ ಸೌಂಡೇ ಕೇಳಿಸ್ತಾನೆ ಇಲ್ಲ. ಹೇಗಿದ್ದೀರಾ? ಇಷ್ಟೇನಾ? ಏನು ಚಳಿ ಆಗ್ತಾ ಇದೆಯಾ ಹೆಂಗೆ ಅಂತ? ಎಲ್ಲ ಪೇರೆಂಟ್ಸ್ ಬಂದಿದ್ದೀರಾ? ಎಲ್ಲ ನಿಮ್ಮ ಮಕ್ಕಳೆಲ್ಲ ಎಲ್ಲೋದ್ರು? ಎಲ್ಲ ಡ್ಯಾನ್ಸಿಗೆ ರೆಡಿ ಆಗ್ತಾ ಇದ್ದಾರೆ ಅನ್ಸುತ್ತೆ. ಹಾಗೇನೆ ನಾವು ನೊಂದಿರೋ ನಮ್ಮ ಗಂಡು ಮಕ್ಳು ಹೆಂಗಿದ್ದೀರಾ? ಹ್ಯಾಪಿ ಬಾಯ್ಸ್ ಅಂತ ಹೇಳಿದ್ರೆ ಆಯ್ತು. ನಾವೇ ಒಂದು ಗರ್ಲ್ಸ್ ಯಾವಾಗಲೂ ಹ್ಯಾಪಿಯಾಗೇ ಇರ್ತೀವಪ್ಪ. ಈ ಬಾಯ್ಸ್ ಗದೇನೋಪ್ಪ. ಇಲ್ಲ, ನಾನು ಮದುವೆ ಆದ್ಮೇಲೆ ಗೊತ್ತಾಗಿತ್ತು. ಅಯ್ಯೋ ಯಪ್ಪ, ಎಷ್ಟು ಜನಕ್ಕೆ ಸಂತೋಷ ಆಗಿದ್ದೀರಿ ಯಪ್ಪ. ಮದುವೆ ಆಗಿರಿ ಅವ್ರು ಎಷ್ಟು ಜನ ಇದ್ರಿ? ಒಂಚೂರು ಕೈ ಎತ್ರಿ. ಓ, ತುಂಬ ಏನು ಮುಂದ್ಗಡೆ ಇರೋರೆ ಒಂದು ನಮ್ಮ ಅಣ್ಣ ಎತ್ತತಾನೆ ಇಲ್ಲ. 3 ಜನ ಹೆಣ್ಮಕ್ಳು ಒಂದು ಬರ್ಬೇಕಾದ್ರೆ ಹೇಳ್ಕೊಂಬಂದ್ರು. ಏನು 2,000 ರೂಪಾಯಿ ನೋಟ್ ಬ್ಯಾನ್ ಮಾಡ್ದಂಗೆ ಆಗಿರೋ ಮದುವೆ ಎಲ್ಲ ಏನು ಬ್ಯಾನ್ ಮಾಡೋಕ್ಕೆ ಹೋಗಲ್ಲ. ಆಸೆ ಇದೆಯಾ ಇನ್ನೊಂದು ಮದುವೆ ಆಗೋಕ್ಕೆ? 5 ವರ್ಷಕ್ಕೊಂದ್ಸತಿ ಸರ್ಕಾರ ಚೇಂಜ್ ಆಗುತ್ತೆ, ಹೆಂಡತಿ ಚೇಂಜ್ ಆಗಲ್ಲ. ಅದೇ ನೈಟಿ, ಅದೇ ಮುಖ. ಸೇಮ್ ಟು ಯು ಅಮ್ಮ. ಈ ಹುಡುಗರು ಗಂಡು ಮಕ್ಕಳು ಅದು ಗಂಡಂದಿರಂತೂ ಚೇಂಜೇ ಆಗಲ್ಲ. ಅಲ್ಲ, ಯಾವಾಗಲೂ ಲೇಸಿನೇ. ಮದ್ವೆಗೆ ಮುಂಚೆ, ಮದ್ವೆ ಆದ್ಮೇಲೂ ಲೇಸಿ ಫೆಲೋಸ್ ಆಲ್ ಬಾಯ್ಸ್. ಅಣ್ಣ, ಯಾಕೋ ಮದುವೆ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಸರ್ ಇಲ್ಲಿ ಜನಕ್ಕೆ. ಮಾತಾಡ್ಬಿಡ್ತೀನಿ ಮದುವೆ ಬಗ್ಗೆನೇ ಒಂಚೂರು. ಏನಿಲ್ಲ ಅಣ್ಣ, ಮದುವೆ ಆಗಿ ನಾನು 2 ವರ್ಷ ಆಗೈತೆ ಅಷ್ಟೇ. ಇಲ್ಲೇ ಮೈಸೂರಲ್ಲಿ, ನಮ್ಮೂರು ಚಾಮರಾಜನಗರ ಪಕ್ಕದಲ್ಲೇ ನಡೀತಾ ಇತ್ತು ಜಲ್ಲಿಕಟ್ಟು. ಇದೇ ಚಾಮರಾಜನಗರ ಪಕ್ಕದಲ್ಲಿ ನಡೀತಾ ಇತ್ತು ಜಲ್ಲಿಕಟ್ಟು. ಮದುವೆ ಆಗಿತ್ತು. ಬರೀ ಸ್ಕೂಲ್ ಬಿಲ್ ಕಟ್ಟು, ಕರೆಂಟ್ ಬಿಲ್ ಕಟ್ಟು, ಗ್ಯಾಸ್ ಬಿಲ್ ಕಟ್ಟು, ಕೊನೆಗೆ ನಮ್ಮ ಚಟ್ಟ ಕಟ್ಟು. ನಾನು ಹಿಂಗೆ ಕಾಲೇಜ್ ಓದ್ಬೇಕಾದ್ರೆ ಡೈಲಾಗೆಲ್ಲ ಹೊಡಿತಾ ಇದ್ದೆ ಕಾರಣ. ತಂದೆ ತಲೆಗೆ ಹೊಡಿತಾರೆ, ತಾಯಿ ಬೆಣ್ಣು ಹೊಡಿತಾಳೆ, ಮೇಷ್ಟ್ರು ಕೈ ಹೊಡಿತಾರೆ, ಬಹುದ್ದೂರ್ ಎದ್ದೆಗೆ ಹೊಡೆಯೋದು ಅಂತ. ಮದುವೆ ಆದ್ಮೇಲೆ ಡೈಲಾಗೆ ಚೇಂಜು. ತಂದೆ ತಲೆಗೆ ಹೊಡಿತಾನೆ, ತಾಯಿ ಬೆಣ್ಣು ಹೊಡಿತಾಳೆ, ಬಹುದ್ದೂರ್. ನನ್ನ ಹೆಂಡ್ತಿ ಮೂಲೆಗೆ ಸೇರಿಸ್ಕೊಂಡು ಪರ್ಕೆ ತಗೊಂಡು ಕೆರೆ ನಗ್ತಿಯಲ್ಲಕ್ಕ. ನೀವು ನಿಮ್ಮ ಯಜಮಾನ್ರಿಗೆ ಹೊಡೆದಿರ್ತೀರಿ, ನೀವು ಹೇಳ್ಕೊಳ್ಳಲ್ಲ ಅಷ್ಟೇ. ಇಟ್ಸ್ ಓಕೆ. ಎಷ್ಟು ಮಾತಾಡ್ತಾರಕ್ಕ? ಮನೇಲಿ ಈ ಥರ ಮಾತಾಡೋಕ್ಕೆ ಧೈರ್ಯ ಇದೆಯಾ? ಎಲ್ಲಿ ಬಿಡ್ತೀರಾ? ಧೈರ್ಯ ಇದ್ರೆ ಮನೇಲಿ ಇದೆಲ್ಲ ಮಾತಾಡೋಕ್ಕೆ ಹೇಳಿ ಅಕ್ಕ. ನಿನ್ನ ಮದುವೆ ಆದ್ಮೇಲಿಂದ ಮಾತಾಡೋದನ್ನೇ ಮರ್ತು ಬಿಟ್ಟಿದ್ದೀನಿ ನಾನು. ಇತ್ತೀಚೆಗೆ ಡ್ಯಾನ್ಸ್ ಶೋಗೆ ಹೋಗ್ಬಿಟ್ಟಿದ್ದೀನಿ. ಪರವಾಗಿಲ್ಲ, ಆದ್ರೂ ನೀವು ಸ್ಕೂಲಲ್ಲಿ ಚೆನ್ನಾಗಿ ಓದ್ತಿದ್ರ ನೀವು? ಸಖತ್ತಾಗಿ ಓದ್ತಾ ಇದೆ ಸ್ಕೂಲಲ್ಲಿ. ನನ್ನ ಸ್ಕೂಲದು ಹೇಳ್ಬೇಕು ನಿಮಗೆ ಸರ್. ನಾನು ಸ್ಕೂಲಲ್ಲಿ ಫಸ್ಟ್ ಕ್ಲಾಸ್, ಒಳ್ಳೆ ಜನಪದ ಗೀತೆ ಎಲ್ಲ ಆಡ್ತಾ ಇದ್ದೆ. ನಮ್ಮಪ್ಪ ನನ್ನನ್ನು ಎಷ್ಟು ಲವ್ ಮಾಡ್ತಾ ಇದ್ರು ಅಂತಂದರೆ, ನಾನು ಗೌರ್ಮೆಂಟ್ ಸ್ಕೂಲ್ ಓದಿತ್ತು. SSLC ರಿಸಲ್ಟು ನಾಳೆ. ನಮ್ಮಪ್ಪ ಇವತ್ತೇ ಹೊಡೆಯೋಕ್ಕೆ ಶುರು ಮಾಡಿಬಿಟ್ಟಿದ. ಯಾಕಪ್ಪ ಅಂತಂದ್ರೆ, ನಾಳೆ ನಾವು ಊರಿಗೆ ಹೋಗ್ತಾ ಇದ್ದೀನಿ, ಹೆಂಗಿದ್ರು ನೀವು ಫೇಲ್ ಆಗಿರ್ತೀಯ, ಇವತ್ತೇ ಹೊಡೆದ್ಬಿಟ್ಟು ಹೊಂಟೈತೀನಿ ಅಂತ ನಮ್ಮಪ್ಪ. ಗೊತ್ತು. ನಾವು SSLC PUC ಸುಮಾರು ನೋಡಿದ್ವಿ. ನಾನಂತೂ ನ್ಯೂಸ್ ಪೇಪರ್ ಓದ್ತಾ ಇದ್ರು ಅವತ್ತು ಬೇಕಂತ ನ್ಯೂಸ್ ಪೇಪರ್ ತಗೋತಾ ಇದ್ದೆ. ಯಾಕೆ ಹೇಳಿ? ಹೆಣ್ಮಕ್ಳು ಫೋಟೋ ಇರುತ್ತೆ ಜಾಸ್ತಿ, ಅದಕ್ಕೆ. ಈ ಗಂಡ್ಮಕ್ಳು ಫೋಟೋ ನಾನು ನೋಡೇ ಇಲ್ಲ ಕಣಕ್ಕ. SSLC PUC ರಿಸಲ್ಟ್ ಬಂದಾಗ ಪಾಪ ಈ ಗಂಡ್ಮಕ್ಳು ಅದೇನು ಮಾತಿರ್ತಾವೋ. ಆದ್ರೆ ಹೆಣ್ಮಕ್ಳು ಈ ವರ್ಷ, ಹೋದ ವರ್ಷ, ಮುಂದಿನ ವರ್ಷ, ಇನ್ನೊಂದು 20 ವರ್ಷ ಬಿಟ್ಟರು ಹೆಣ್ಮಕ್ಳೇ ಓದೋದ್ರಲ್ಲಿ ಯಾವತ್ತು ಮೇಲುಗೈ. ಬರಲಿ ಜೋರ್ ಚಪ್ಪಾಳೆ. ಹೆಣ್ಮಕ್ಳು ಹೊಟ್ಟೆ ಉರ್ಕಳ್ಳಿ ಅಲ್ಲಿ ಮೇಲ್ ನಿಂತಿರ ಈ ಗಂಡು ಮಕ್ಳೆಲ್ಲ ಫೇಲಾಗಿ ಬರ್ತಾವಪ್ಪ. ಎಲ್ಲಿ ಮೇಲುಗೈಗಳು ಒಂದು ಕೈಯೇ ಎತ್ತುತ್ತಾ ಇಲ್ಲ. ನಾವೇಮ್ಮ ಇಲ್ಲ ಎಷ್ಟು ಜನ ಹೆಣ್ಮಕ್ಳು ನೋಡ್ತಿರ ನೀವು? ಎಲ್ಲ ಮೇಲುಗೈ ಓದೋದ್ರಲ್ಲಿ 99.9%. ಬೇಜಾನ್ ಕೈಗಳು ಇಲ್ಲೇ ಅವೆ ದೊಡ್ಡಪ್ಪ. ಕರೆಕ್ಟಾಗಿ ನೋಡ್ಕೋ. ಇನ್ನೆರಡು ವರ್ಷ ಎಲ್ಲೆಲ್ಲಿ ಪಾತ್ರೆ ತೊಳಿತಾ ಇರ್ತೋ, ಬಟ್ಟೆ ಹೊಡಿತಾ ಇರ್ತೋ. ಇದು ನಮ್ಮನೆ ಮೇಲುಗೈ ಅಲ್ಲ. ಹೆಣ್ಮಕ್ಳು ಪಾತ್ರೆ ತೊಳೆಯೋಕ್ಕೂ ಸೈ, ಓದೋದಕ್ಕೂ ಸೈ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂದರೆ, ನೀವು ಫಸ್ಟ್ ಕ್ಲಾಸ್ ಬರೋದಕ್ಕೆ ನಮ್ಮಪ್ಪ ಕಾರಣ. ನಾವು ಕಷ್ಟಪಟ್ಟು ಇಲ್ಲ ನಮ್ಮಪ್ಪ ಕಾರಣ. ಅಣ್ಣ, ನಮ್ಮಪ್ಪ ಜಮೀನ್ ತನಕ ಹೋಗಿದ್ದು, ಮನೆಗೆ ಬಂದ್ಬಿಟ್ಟು
ಲ ಆ ಪಕ್ಕದ ಮನೆ ಸರೋಜನ್ ನೋಡು ಹೆಂಗ್ ಓದ್ತಾಳೆ, ಆ ಪಕ್ಕದ ಮನೆ ಸರೋಜನ್ ನೋಡು ಹೆಂಗ್ ಓದ್ತಾಳೆ ಅಂತಂದ. ನಾ ಪಕ್ಕದ ಮನೆ ಸರೋಜನ್ ನೋಡ್ಕ ಕೂತ್ಕೊಂಡೆ, ಅವಳು ಪಾಸ್ ಆಗೋದ್ಲು, ನಾ ಫೇಲ್ ಆಗೋದೆ. ಆ್ಯಕ್ಚುಲಿ ನಾ ಫೇಲ್ ಆಗಕ್ಕೆ ನಮ್ಮ ಅಪ್ಪ ಕಾರಣ. ಹಾಂ ಅಣ್ಣ ಚೆನ್ನಾಗಿ ಫೋಟೋ ತೆಗಿತಾ ಇದೆಯಾ? ರೀಲ್ಸ್ ಮಾಡ್ತೀನಿ, ಒಂದು ರೀಲ್ಸ್ ಕೊಡು. ಅಯ್ಯಪ್ಪ ಮೇಕಪ್ ಹಾಕಂಬ ದಯವಿಟ್ಟು. ಹಲೋ ನೋಮ್ಮ, ಹುಡುಗಿರ್ ಮೇಕಪ್ ಬಗ್ಗೆ ಮಾತಾಡಬಾರ್ದು, ರೂಲ್ಸ್ ಮಾಡಿದಾರೆ ಗೌರ್ಮೆಂಟ್, ಗೊತ್ತಿಲ್ವಾ? ಹುಡುಗರಿಗೆಲ್ಲ ಫೈನ್ ಹಾಕ್ಬಿಡ್ತಾರಪ್ಪ. ಆಯ್ತಪ್ಪ, ಹೆಣ್ಣು ಮಕ್ಕಳು ಮೇಕಪ್ ಬಗ್ಗೆ ಈ ಜಗಪ್ಪ ಮಾತಾಡಲ್ಲ. ಹೆಣ್ಣು ಅಂದ್ರೇನೆ ಸೌಂದರ್ಯ, ಹೆಣ್ಣು ಅಂದ್ರೇನೆ ಅಂದ, ಹೆಣ್ಣು ಅಂದ್ರೇನೆ ಬ್ಯೂಟಿ. ಹೌದು, ಆ ದೇವ್ರೆ ನಿಮ್ಮನ್ ಬ್ಯೂಟಿಫುಲ್ ಆಗಿ ಸೃಷ್ಟಿ ಮಾಡ್ಬಿಟ್ಟವನೇ. ಆದ್ರೂ ಬ್ಯೂಟಿ ಪಾರ್ಲರ್ಗೆ ಯಾಕೆ ಹೋಯ್ತೀರಾ? ಬ್ಯೂಟಿ ಪಾರ್ಲರ್ಗೆ ಹೋಯ್ತೀರ, ಕಣ್ಣು ಬರೀಸ್ಕತ್ತೀರ, ಉಪ್ಪು ಬರೀಸ್ಕತ್ತೀರ, ಆದ್ರೂ ಆ ಚೈನಾದವ್ರದ್ದು ಫಿಲ್ಟರ್ ಹಾಕ್ಬಿಟ್ಟು ಫೋಟೋ ತಗತ್ತೀರ ಆ ಸ್ನ್ಯಾಪ್ಚಾಟ್ ಅಲ್ಲಿ. ಅದೇ ನಮ್ಮ ಗಂಡು ಮಕ್ಕಳು ನೋಡ್ರಿ, ಬೆಳಗ್ಗೆ ಎದ್ದು ಲೈಫ್ ಬೈ ಸೋಪಲ್ಲಿ ಒಂದ್ಸತಿ ಮುಖ ತೊಳೆದ್ಬಿಟ್ಟು ಗದ್ದೆ ತಗೊಂಡೋಗಿದ್ದು ಬಂದ್ರು ಒಳ್ಳೆ ಶಾರುಖ್ ಖಾನ್ ಇದ್ದಂಗೆ ಅವ್ರೆ. ಪ್ಲೀಸ್ ಸ್ಟಾಪ್ ಬಿಟ್ಟಮ್ಮ. ನಾನು ನೋಡಿದ್ದೀನಿ ಕಣಕ್ಕ, ಈ ಶಾರುಖ್ ಖಾನ್ ಮುಖಗಳನ್ನ ನಾನು ನೋಡಿದ್ದೀನಿ. ಈ ಶಾರುಖ್ ಖಾನ್ ಮುಖಕ್ಕೆ, ಅದೇ ಈ ತರ ಶಾರುಖ್ ಖಾನ್ ಮುಖಕ್ಕೆ ನೋಡಕ್ಕೆ ಹುಡುಗಿರು ಸಖತ್ತಾಗಿರ್ಬೇಕು, ಕಲರ್ ಆಗಿರ್ಬೇಕು, ಫಿಗರ್ ಆಗಿರ್ಬೇಕು. ಸುಮಾರಾಗಿರೋ ಹುಡುಗಿರು ನಿಮ್ಗೆ ಇಷ್ಟ ಆಗಕ್ಕಿಲ್ವಾ? ಅವ್ ಅಣ್ಣನ್ನೇ ಹೋಗಿ ಕೇಳ್ಕೊಂಬ. ಸುಮಾರು ಜನ ಪೇರೆಂಟ್ಸ್ ಬಂದವ್ರೆ, ಸಖತ್ತಾಗಿರೋ ಹುಡುಗಿನೇ ನಾನು ಮದುವೆ ಆಗಂಗಿದ್ದಿದ್ರೆ ಅಕ್ಕ 7ನೇ ಅಕ್ಕ ಆಯ್ತಾ ಇದೆ. ವಾಟಮ್ಮ ವಾಟ್ ಅಲ್ಲ ಸಖತ್ತಾಗಿರೋ ಒಳ್ಳೆ ಆಯ್ತಾ ಇದೆ ಅಂತ. ಯು ನೋ ಐ ಆಮ್ ಎಜುಕೇಟೆಡ್ ಅವ, ಗ್ರಾಜುಯೇಷನ್ ಐ ಆಮ್ ಆಲ್ಸೋ ಎಜುಕೇಟೆಡ್ ಯಾ, MA B.Ed ಸ್ಟೂಡೆಂಟ್, ಯು ನೋ ಹಿಸ್ಟ್ರಿ ಬಟ್ ಕನ್ನಡ ಮೀಡಿಯಂ, ನಾನ್ಸೆನ್ಸ್ ಕಾರ್ಪೊರೇಷನ್ ಕಟಿಂಗ್ ಶಾಪ್. ವಾಟ್ ಆರ್ ಯು ಟಾಕಿಂಗ್? ಯು ನೋ ಇಂಗ್ಲಿಷ್? ಐ ಡೋಂಟ್ ನೋ ಇಂಗ್ಲಿಷ್, ಓನ್ಲಿ ಕನ್ನಡ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಆಕ್ಚುಲಿ ಒಂದು ಸಿನಿಮಾ ಮಾಡೋಣ ಅನ್ಕೊಂಡಿದ್ದೀನಿ ನಾನು. ನಾನು ರೆಡಿಯಾಗಿ ಬರ್ತೀನಿ. ರೆಡಿ ಆಗ್ಬಿಟ್ಟು ಬರ್ತೀಯಾ? ನಾನು ಒಂದು ಸಿನಿಮಾ ಮಾಡೋಣ ಅನ್ಕೊಂಡಿದ್ದೀನಿ ಕಣಕ್ಕ. ಇದೆಲ್ಲ ಬೇಡ, ನಾನು ಒಂದೊಳ್ಳೆ ಸಿನಿಮಾ ಮಾಡೋಣ ಅಂದಿದ್ದಕ್ಕೆ ದಯವಿಟ್ಟು ಈ ಸ್ಕೂಲ್ ಹತ್ರ ಹೋಗಿ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ, ಸಕ್ಕತ್ತಾಗಿ ಜನಪದ ಗೀತೆ ಆಡ್ತಾರೆ, ಅದ್ಭುತವಾಗಿ ಡ್ಯಾನ್ಸ್ ಆಡ್ತಾರೆ, ಆಮೇಲೆ ಪೇರೆಂಟ್ಸ್ ಎಲ್ಲ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಯಾರು ಹೀರೋಯಿನ್ ಆಯ್ತೀರಾ? ಹೀರೋ ಸುಮಾರು ಜನ ಅವ್ರೆ. ಪ್ರೊಡ್ಯೂಸರ್ ಯಾರು ಆಯ್ತೀರಾ? ಆದರೆ ಬಟ್ ನನ್ನ ಹತ್ರ ಏನು ಅಂತಂದರೆ ನಾವು ಇನ್ಫ್ಲುಯೆನ್ಸಲ್ಲೆಲ್ಲ ತಗೊಳ್ಳಲ್ಲ, ಆಡಿಷನ್ ಮಾಡಿಬಿಟ್ಟೆ ತಗೊಳ್ಳೋದು. ಆಡಿಷನ್ಗೆ ಸುಮಾರು ಜನ ಯಾರು ಬಂದರೆ ನಾನು ಆಡಿಷನ್ ಮಾಡಿಬಿಟ್ಟು ಗ್ಯಾರಂಟಿ ಚಾನ್ಸ್ ಕೊಡ್ತೀನಿ. ಬಟ್ ಸಿನಿಮಾ ಹೆಸರು ಬಂದು ಕೂತ್ಕೊಂಡು ನೋಡಿ ಅಂತ. ಆ ಸಿನಿಮಾ ಏನಾದರೂ ಹಿಟ್ಟಾಯಿತು ಅಂತಂದರೆ ಪಾರ್ಟ್ 2 ಮಾಡ್ತೀನಿ, ನಿಂತ್ಕೊಂಡು ನೋಡಿ ಅಂತ. ಅದು ಏನಾದ್ರು ಸೂಪರ್ ಡೂಪರ್ ಹಿಟ್ಟಾಯಿತು ಅನ್ಕೊಳ್ಳಿ, ಏನಾ ಮನಿಕ ನೋಡಿ, ನಿಮ್ಮಿಷ್ಟ ನೀವು ಹೆಂಗಾರ ನೋಡಿ ಅಂತ. ಅದಕ್ಕೆ ಪ್ರೊಡ್ಯೂಸರ್ ಬಂದ್ಬಿಟ್ಟು ನಮ್ಮ ಪಾದಾರೆ 350 ಕೋಟಿ ಬಜೆಟ್ ಸಿನಿಮಾ. ಏನೆಲ್ಲ ಬಾ ಅಂತ ನೋಡ್ತಾ ಇದ್ದೀರಾ? ನಿಜವಾಗ್ಲೂ ಮಾಡ್ತಾ ಇದ್ದೀವಿ. ಇಲ್ಲೇ ಗದ್ದೆ ಬೈಲಲ್ಲೇ ಫೈಟ್ ಸೀನು, ಲವ್ ಸೀನ್ ಇಲ್ಲೇ ನಮ್ಮ ಹುಣಸೂರು ಬಸ್ ಸ್ಟ್ಯಾಂಡ್ ಹತ್ರನೇ, ಮೈಸೂರು ಮಹಾರಾಣಿಸ್ ಹತ್ರನೇ ಇನ್ನೊಂದು ಫೈಟ್ ಸೀನು. ಅದಕ್ಕೆ ಆಡಿಷನ್ಗೆ ಹುಡುಕ್ತಾ ಇದ್ದೀನಿ, ಹೀರೋಯಿನ್ ಯಾರು ಬರ್ತಾರ ನೋಡ್ತೀನಿ. ಫಸ್ಟ್ ಕ್ಯಾಂಡಿಡೇಟ್ ಬಾ. ಇವಳು ಪುಷ್ಪವತಿ 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 ನನ್ನನ್ನೇನು ನೋಡಕ್ ಬಂದಿಲ್ಲ ಅವಳು, ಹುಣಸೂರು ಜನ ನೋಡಕ್ ಬಂದವಳೆ. ಚೆನ್ನಾಗಿ ಅವಳೆ ಹೀರೋಯಿನ್ ಮಾಡ್ಬೋದು, ಇವಳನ್ನ ಮಾಡ್ಬೋದಾ ಹೀರೋಯಿನು? ಮಾಡೋಣ. ನಮಸ್ಕಾರ. ನಮಸ್ಕಾರ. ಹಲೋ, ಚೆನ್ನಾಗಿ ಆಯ್ತಲ್ಲ. ನಮಸ್ಕಾರ. ನಮಸ್ಕಾರ. ಹಲೋ, ಚೆನ್ನಾಗಿ ಆಯ್ತಲ್ಲ. ನಮಸ್ಕಾರ. ನಮಸ್ಕಾರ. ನನ್ನ ಜೊತೆಗೆ ಯಾಕೆ ಸಂಸಾರ ಮಾಡ್ತೀಯ? ಬೂಟ್ ತಗೊಂಡು ನೋಡ್ಬಿಡ್ತೀನಿ. ನಮಸ್ಕಾರ ಅಂದ್ರೆ ನಮಸ್ಕಾರ ಹೇಳ್ಬೇಕು. ಚಂದುಣ್ಣಿ ಹೆಣ್ಗೆ ದೇವ್ರು ಅಂದಂಗೆ ಉಂಟ್ಮುಂಟ್ ನಾಲ್ಗೆ ಇನ್ಕೊಂಡ್ಬಿಟ್ನವನೆ. ಥೂ ಮನಲ್ಲ ತರುತ್ತೆ. ತರುತ್ತೆ. ಏನ್ ತರುತ್ತೆ? ಡೈಲಾಗ್ ತರುತ್ತೆ. ಏನ್ ತರುತ್ತೆ? ಡೈಲಾಗ್. ಯಾರು ನಿಮ್ಮ ಅಪ್ತವನ ತರುತ್ತೇನಕ್ಕೆ? ಡೈಲಾಗ್ ಹೇಳ್ತಾರಲ್ಲ. ಓ, ಡೈಲಾಗ್ ಬರುತ್ತೆ. ಇಲ್ಲಿಗೇನಕ್ಕೆ ಬಂದಿದ್ಯಾ? ತಾಡಿಸನ್ ತಡಿಯಕ್ಕೆ. ಇವಳನ್ನೇನಾದ್ರೂ ಹೀರೋಯಿನ್ ಮಾಡ್ಬಿಟ್ರೆ ಹೀರೋ ತೀರ್ಕೊಂಡ್ಬಿಡ್ತಾನೆ. ಅಮ್ಮ, ಆಡಿಷನ್ಗೆ ಚೆನ್ನಾಗಿ ಮಾತಾಡ್ಬೇಕು. ಮಾತಾಡ್ತೀಯಾ? ಡೈಲಾಗ್ ಹೇಳ್ಬೇಕು. ಡೈಲಾಗ್ ಹೇಳ್ತೀನಲ್ಲ. ಹೇಳ್ತೀಯಾ? ಆಯ್ತು,
ನಾನು ಹೇಳ ತಿವಿಟೆ ಹೇಳಿ ತತ್ತ ಇರ್ತೀನಿ. ಏನು ಪಾರ್ಥ, ಕೆಂಗಡಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಸಾಮರ್ಥ್ಯ ನಿನ್ನಲ್ಲಿ ಇಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪಾಪದ ಮೂಟಾಗಿ ಗೆಲ್ಲುವರಿದೆ. ಎತ್ತು ನಿನ್ನ ಗಾಂಡಿವ, ಉಡು ನಿನಗೆ ಆ ಶಿವನು ಕೊಟ್ಟ ಪಾಶುಪತಾಸ್ತ್ರ. ಹೇಳು. ತುದ್ದಾತಾಯ್ತು. ಆ ತುಂಬಾ ತುದ್ದ ಆಯ್ತು. ತುಂಬಾ ಉದ್ದ ಆಯ್ತು. ಸ್ವಲ್ಪ ತುಂಡು. ತುಂಡು. ಏನು ಪಾರ್ಥ, ಕೆಂಗಡಿನಿಂದ ಸ್ವಲ್ಪ ಇನ್ನೋಸಿ. ಏನು ಪಾರ್ಥ, ತುಂದ. ಏಯ್ ತತ್ ಮಾಡಿ. ತತ್ ಮಾಡಿ ತಗದು ಮಾಕಾ ಸೇರ್ಸೋಣ. ಕಟ್ ಮಾಡಕ್ಕೆ ನಾನು ಕೈ ಕಟ್ ಮಾಡ್ಕೊಂಡು ಹಿಂಗೆ ಓಡಾಡ್ಲ. ಯಾವಳ ಹೇಳಕ್ ಬರ್ಲಿಲ್ಲ ಅಂತ. ನಿನಗೆ ಏನಾರು ಬಂದ್ರು ಮಾಡ ಮಾತಗೆ. ತುಳ್ತಿ ತತ್ತೆ ತುಜೆ ನಾಡ್ತೀನಿ. ಅದು ಇರುತ್ತಲ್ಲ ತುಜೆ ತಾಡೋದು. ಏನಕ್ಕ? ತುಳ್ತಿ ತತ್ತೆ ತುಜೆ ಡೈಲಿ ತಾಡ್ತೀವಲ್ಲ. ತುಳಸಿ ಕಟ್ಟೆ ಪೂಜೆ. ಏನ್ ನಿಮ್ ದೊಡ್ಡವನ್ ಮಗಳಕ್ಕ? ಅವಳು ಹೇಳೋದೆಲ್ಲ ನಿನಗೆ ಅರ್ಥ ಆಗ್ತೈತೆ, ನನಗೆ ಅರ್ಥ ಆಯ್ತಲ್ಲ ಕಣಕ್ಕ. ಐತೆ ತುಳಸಿ ಕಟ್ಟೆ ಐತೆ ಅನ್ಕೊಂಡ್ ಮಾಡು. ತುಳ್ತಿ ತತ್ತೆ ತೇಕು. ಇಲ್ಲ ಅಂದ್ರೆ ತರ ತಳಲ್ಲ. ಏನು ಏನು ತುಳ್ತಿ ತತ್ತೆ ತೇಕಲ್ವಾ? ತುಳಸಿ ಕಟ್ಟೆ ಬೇಕಂತ? ಏನ್ ನಿಮ್ಮ ಮೊಬೈಲ್ ಸ್ಟೇಜ್ ಹಳ್ಳ ತೆಗೆದ್ಬಿಟ್ಟು ನೆಟ್ಟಿದ್ದಾಳೆ ಇಲ್ಲಿ? ಐತೆ ಅನ್ಕೊಂಡ್ ಮಾಡ ಮುಡದೆ. ತೇಕು ತೇಕು. ಸಾಕಾತಾಗ ಹೇಳ್ದಿ. ಯಾವನ್ ಕರ್ಕ ಬರೋದಿಲ್ಲ. ಒಂದು ನಿಮಿಷ ಇರು ಅಮ್ಮ, ಬಾಯಿಲಿ ಒಂದು ನಿಮಿಷ. ಬುಟ್ಟಿ, ನಿಮ್ಮ ಅಪ್ಪ ಕರೀತವ್ರು ಬಾಯಿಲಿ. ಅಪ್ಪ ಬನ್ನಿ ಇಲ್ಲಿ ಒಂದು ನಿಮಿಷ ಬಾಮ್ಮ. ಅಲ್ಲಿ ಹುಡುಗ ಅಣ್ಣನ ಕರ್ಕ ಅಣ್ಣ ಬರೋಣ ಇಲ್ಲಿ. ಮದುವಣ್ಣ ಬಾಯಿಲಿ, ನಿಂಗೆ ಬಂದು ಮಾತಾಡ್ಕೊಂಡು. ನಮ್ಮ ಮದುವೆ ಮೇಷ್ಟ್ರು ಒಂದು ಜೋರಾಗಿ ಚಪ್ಪಳೆ ಹೊಡ್ರಿ ಮೇಷ್ಟ್ರು. ಏನು ಮಾಡಬೇಡಿ, ಬನ್ನಿ ಇಲ್ಲಿ. ತಾರು. ಓಹೋ ಮಾಸ್ಟ್ರೇ ಮಾಸ್ಟ್ರೇ ಒಂದು ನಿಮಿಷ. ತಾಸ್ತಾರಲ್ವಾ? ಈಗ ಇದೇ ತುಳಸಿ ಕಟ್ಟೆ, ಇದೇ ತುಳಸಿ ಎಲೆಗಳು ಮಾಡು. ತುಳ್ತಿ ತತ್ತೆ ದೂರಾ? ತುಳಸಿ ಕಟ್ಟೆ ಏನೋ ಒಂಚೂರು ಉದ್ದಕ್ಕೆ ಬೆಳಕಟ್ಟದ. ಏನ್ ಮಾಡಕದ್ದು ಮಾಡು. ಈ ನಿಂತ್ಕೊಳ್ಳಿ ಮಾಸ್ಟರ್, ಏನು ಆಗಲ್ಲ. ರೆಡಿ. ತೆನ್ನಿನಕಾಯಿ ತುದುತ್ತದಿತ್ತಲ್ಲ ತೇಕೆ ಅಲ್ವಾ? ತುದಿತ ನಾನು. ತೆನ್ನಿನತದಿ ತುದುಂತ. ತೆನ್ನಿನತದಿ ತುದುಂತದಿ. ನಿಮ್ಮ ಅವು ತತ್ತವಳ ಅಲ್ಲಿಂದ ತಿಪ್ಟೂರಿನ ತೆಂಗಿನಕಾಯ ಹಿಡ್ಕೊಂಡ್ ಬತ್ತವಳ ಹಿಂಗೆ. ಐತೆ ಅನ್ಕೊಂಡ್ ಮಾಡಿಲಿ. ಅಲ್ಲಿ ಕಾರ್ಯಕ್ರಮ ಮಾಡ್ಬೇಕು ಈಗ್ಲೂ. ಮಾಡೋ. ತಾಡ್ತೀನಿ ನಾನು. ಏನ ಹಾಡು ಹೇಳ್ತೀಯ? ಸಿಂಗರ್ ಗಿಂಗರ್ ಇದ್ರೆ ದಯವಿಟ್ಟು ಚಮಚ್ಬಿಡಿ, ಚೂಚ್ ಕಿಚಲ್ ಮಾಡ್ಕೊಬಿಟ್ಟಾರ. ಮಾಡೋ. ಇರಿ ಸರ್ ಸುಮ್ಮನೆ. ಇದೇ ತುಳಸಿ ಕಟ್ಟೆ ಮಾತಾಡ್ಬಾರ್ದು ಸರ್, ದಯವಿಟ್ಟು ಸುಮ್ಮನೆ ನಿಂತ್ಕೋಬೇಕು. ತುಳಸಿ ಕಟ್ಟೆ. ಆಕ್ಷನ್. ತೂದಿತಲೆಂದೇ ತೂದಲ ತಂದೆ ತದುತನ ತೋರಿ ತಾನಿಂದೆ ತೆರೆಯೋ ತಾಲಿನನು ತಾಮ ತೆರೆಯೋ ತಾಲಿನ. ನಿಲ್ಸು. ತೆರೆಯೋ ಅಂತ ಹಂಗೆಲ್ಲ ಹೇಳ್ಬೇಡ. ನೀನು ಕೈ ಮುಗಿತೀನಿ. ಜನ ಎಲ್ಲ ಎದ್ಗಿದ್ದೋಗ್ಬಿಟ್ಟಾರ. ತಾಮ. ತಾಮ ಅಲ್ಲ, ರಾಮ. ತಾಮ. ನಿನ್ನ ಅಡಗ್ ನಾನ್ ಸರ್. ತುಳಸಿ ಕಟ್ಟೆಗೊಂದು ದೊಡ್ಡ ನಮಸ್ಕಾರ ಸರ್. ಜೋರಾಗಿ ಚಪ್ಪಾಳೆ ಹೊಡ್ರಿ ನಮ್ಮ ಮಧು ಸರ್ಗೆ. ತುಳಸಿ ಕಟ್ಟೆ ಕರೆದ ತಕ್ಷಣ ಬಂದ್ಬಿಡ್ತು, ಕರೆದ ತಕ್ಷಣ ಹೊಂಟೈತದು. ಇದು ತೂದಂತದ್ದಿ ತೆಲ್ ತಿಕ್ಲಿ. ಏನ ತೂದಂತದ್ದಿನ ಎಲ್ಲಿ ತಿಕ್ಲಿ? ಅಲ್ಲೆಲ್ಲ ಸಿಕ್ಸಲ್ಲಿ. ಎಲ್ಲಿಂದ ಬರ್ತೀರಿ ನಿಮ್ಮ ಪ್ರಾಣ ತಿನ್ನಕ್ಕೆ? ಫಸ್ಟ್ ಕ್ಯಾಂಡಿಡೇಟ್ ಅನ್ಕೊಂಬಂದವಳೆ. ಟ್ಯಾಕ್ ಮಾಡ್ತೀನಿ. ತೀರೋ ಇನ್ನು ಯಾರು ಇಲ್ಲ ಇಲ್ಲಿ. ತೀರೋ ಇನ್ನು. ಫಸ್ಟ್ ಕನ್ನಡ ಕಲ್ತ್ಕೊಂಡ್ ಬಾ, ಹೋಗು. ಕನ್ನಡ ಕಲ್ತ್ಕೊಂಡ್ ಬರ್ತೀನಿ. ಏನ ಕನ್ನಡ? ಏನ ಕನ್ನಡ. ಕನ್ನಡ 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 ಕನ್ನಡ. ಈಗ ಹೇಳು ಕನ್ನಡ. ಯಾರು ಕನ್ನಡ ಮಾತಾಡಲ್ವೋ ಹಿಂಗೆ ತಲೆ ಮೇಲೆ ಒಂದು ಹಾಕಿ ಒಂದೊಂದು ಕನ್ನಡ ಮಾತಾಡ್ತಾರೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಥ್ಯಾಂಕ್ ಯು ಸೋ ಮಚ್. ಕ್ಯಾಮ್ರಾ ನೋಡಿದ್ರೆ ಸಾಕು ಹೋಗ್ಬಿಡ್ತೀವಲ್ಲ ಮಗು ಥರ. ರೀಲ್ಸ್ ನಿಮ್ ರೀಲ್ಸ್ ಹುಚ್ಚಿಗೆ ನಮ್ಮ ಬೂಟ್ ಸಿಗಾಕದ್ರಕಂತವ. ಇನ್ಸ್ಟಾಗ್ರಾಮ್ ಅಲ್ಲಿ ಅತಿ ಹೆಚ್ಚು ರೀಲ್ಸ್ ಮಾಡೋದೇ ಹೆಣ್ಮಕ್ಳು ಗೊತ್ತಾ? ಆಮೇಲೆ ಬಾಯ್ಸ್ಗಿಂತ ನಮ್ಗೆ ಜಾಸ್ತಿ ಫಾಲೋವರ್ಸ್ ಗೊತ್ತಾ? ಹೌದು. ರೀಲ್ಸ್ ಹಾಕಿದ 5 ನಿಮಿಷಕ್ಕೆ 500K ಆಗ್ಬಿಡುತ್ತಮ್ಮ. ಜಾಸ್ತಿ ನಿಲ್ಲಿಬೇಡ. ಇದು ಕಾಲೇಜು. ದಯವಿಟ್ಟು ನಾನು ಹೇಳೋದೇನು ಅಂತಂದರೆ ಎಲ್ಲರಿಗೂ ನಿಮ್ಮ ಮಕ್ಕಳಿಗೆ ಅತಿ ಹೆಚ್ಚಾಗಿ ಮೊಬೈಲ್ನ ಬಳಸೋಕ್ಕೆ ಹೋಗ್ಬೇಡಿ. ಮೊಬೈಲು ಬಳಸೋಕ್ಕಿರಲಿ, ಜೀವನನ ಹಾಳು ಮಾಡ್ಕೊಳಕ್ಕೆ ಬೇಡ. ಯಾಕೆ ಅಂತಂದರೆ ತಂದೆ ತಾಯಿ ಎಲ್ಲ ಮಕ್ಕಳಿಗೆ ನಾನು ಹೇಳೋದೇನು ಅಂತಂದರೆ ಒಂದು ಕಿವಿ ಮಾತು.
20,000 ರೂಪಾಯಿ ಮೊಬೈಲಲ್ಲಿ 20 ವರ್ಷದ ಜೀವನನ ಹಾಳು ಮಾಡಿಬಿಡ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಜಾಸ್ತಿ ಮೊಬೈಲ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಇರುತ್ತೆ, ದಿನನಿತ್ಯ ಮೊಬೈಲ್ನ ಯೂಸ್ ಮಾಡೋದು ಇದ್ದೇ ಇರುತ್ತೆ, ಅದಕ್ಕೆ ಮಾತ್ರ ಮೊಬೈಲ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ಎಲ್ಲ ಪೇರೆಂಟ್ಸ್ಗೂ ನಾನು ಹೇಳೋದು, ಎಲ್ಲ ಟೀಚರ್ಸ್ಗಳಿಗೆ ಅತಿ ಹೆಚ್ಚು ಗೌರವನ ಕೊಡಿ. ನಮ್ಮ ಎಲ್ಲ ಟೀಚರ್ಸ್ಗಳಿಗೂ ಒಂದು ಜೋರಾದ ಚಪ್ಪಾಳೆನ ಕೊಡಿ. ಯಾಕೆ ಅಂತಂದರೆ ಈಗಿನ ಜನ್ರೇಷನ್ನಲ್ಲಿ ಎಲ್ಲ ಮಕ್ಕಳು ಭಾಳ ಚುರುಕಿರ್ತಾರೆ. ಟೀಚರ್ಸ್ಗಳು ಏನು ಹೇಳ್ಕೊಡ್ಬೇಕು ಅಂತಿರ್ತಾರೋ ಅದನ್ನು ಅದಕ್ಕಿಂತ ಜಾಸ್ತಿ ಅವರು ಆಚೆ ಕಡೆನೇ ತಿಳ್ಕೊಂಡಿರ್ತಾರೆ. ಅವ್ರಿಗೋಸ್ಕರ ಇನ್ನೂ ಹಗಲು ರಾತ್ರಿ ಕಷ್ಟಪಟ್ಟು ಇನ್ನೂ ಹೆಚ್ಚು ವಿಷಯಗಳನ್ನು ತಿಳ್ಕೊಬಂದು ಮಕ್ಕಳಿಗೆ ಅವರು ವಿಷಯನ ಮುಟ್ಟಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಜೋರಾದ ಚಪ್ಪಾಳೆ ನಮ್ಮೆಲ್ಲ ಟೀಚರ್ಸ್ಗಳಿಗೆ. ಇನ್ನೂ ಅತಿ ಹೆಚ್ಚು ಸ್ಟೇಜ್ನ ಎಳೆಯೋಕ್ಕೆ ಹೋಗಲ್ಲ ನಾವು. ಯಾಕೆ ಅಂತಂದರೆ ನಿಮ್ಮ ಮಕ್ಕಳು ಅವ್ರಿಗೆ ವೇದಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಕಾಲೇಜ್ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆನ ಕೊಡಿ. ಯಾಕೆ ಅಂತಂದರೆ ಮಕ್ಕಳಿಗೆ ವೇದಿಕೆ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಈ ಥರ ವೇದಿಕೆಗಳನ್ನು ಕೊಟ್ಟಿದ್ದಾರೆ. ಹಾಗೆಯೇ ನಮಗೆ ಈ ಕಾಲೇಜಿಗೆ ಕರೆಸಿ ನಿಮ್ಮನ್ನೆಲ್ಲ ನೋಡುವಂಥ ಭಾಗ್ಯನ ಕೊಟ್ಟಿದ್ದಕ್ಕೆ ಕಾಲೇಜವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಮಧು ಸರ್ಗೆ ಥ್ಯಾಂಕ್ ಯು ಸೋ ಮಚ್, ಫಾದರ್ಗೆ, ಎಲ್ಲರಿಗೂ ಸಹ ಥ್ಯಾಂಕ್ ಯು. ಹೀಗೆ ಅತಿ ಹೆಚ್ಚು ಬ್ರಾಂಚ್ಗಳು ಬೆಳೀತಾ ಇರಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.